ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉಂಟಲ್ಲ ಮನೆಯಲ್ಲಿಯೇ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮತ್ತು ಬಾಜಿ ಮತ್ತು ನಾನು ಮನೆಯಲ್ಲಿ ಮಸಾಲೆ ದೋಸೆ ಮಾಡೋದು ಹೋಟೆಲ್ಗಿಂತ ಸಹ ರುಚಿ ಆಗ್ತದೆ. ಹೇಗೆ ಮಾಡೋದು ಅಂತ ಹೇಳ್ತೇನೆ. ಮೊದಲಿಗೆ ಉಂಟಲ್ಲ ನಾನು ಉಂಟಲ್ಲ 6 ಮೆಣಸು ತಗೊಂಡಿದ್ದೇನೆ, ಉದ್ದ ಮೆಣಸು. ಇದನ್ನು ಉಂಟಲ್ಲ ಬಿಸಿ ನೀರು ಹಾಕಿ ನೆನೆಸಿಡುವುದು ಯಾಕೆ ಅಂದರೆ ಉಂಟಲ್ಲ ಕಲರ್ ಒಳ್ಳೇದು ಬರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಹೀಗೆ ಬಿಸಿ ನೀರಲ್ಲಿ ನೆನೆಸಿಟ್ಟು ಫಿಶ್ ಫ್ರೈಗೆಲ್ಲ ಇದು ಹಾಕಿದರೆ ಉಂಟಲ್ಲ ಕಲರ್ ಒಳ್ಳೇದು ಬರ್ತದೆ, ರೆಡ್ಡಾಗಿ ಬರ್ತದೆ. ಇದೊಂದು 5 ನಿಮಿಷ ನೆನೆಸಿಡ್ತೇನೆ. ನಾನೀಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಕರಿಬೇವು, ಇದೀಗ ನಾನು ಕೆಂಪು ಚಟ್ನಿ ಮಾಡಲಿಕ್ಕೆ ಕರಿಬೇವು, ಮತ್ತೊಂದಲ್ಲ 7-8 ಎಸಳು ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಮತ್ತು ಒಂದು ಚೂರು ಕೊತ್ತಂಬರಿ. ಇದೆಲ್ಲ ಫ್ರೈ ಮಾಡಿದ್ದಲ್ಲ, ಇದೆಲ್ಲ ಹಸಿ ಎಲ್ಲ ಸಹ. ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಒಂದು ಚೂರು ಹುಳಿ, ಒಂಚೂರು ಹುಳಿ ಹಾಕಿದೆ. ಮತ್ತು ಇದಕ್ಕೊಂದು ಬೆಲ್ಲ ಹಾಕಲಿಕ್ಕೆ ಉಂಟು. ಒಂದು ಸಣ್ಣ ಪೀಸ್ ಬೆಲ್ಲ ಹಾಕಿದೆ. ಮತ್ತು ಇದು ನೆನೆಸಿದ ಮೆಣಸು. ಈಗ ಒಂಚೂರು ಉಪ್ಪು ಹಾಕ್ತೇನೆ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಮತ್ತೆ ಉಂಟಲ್ಲ ಈಗ ನೆನೆಸಿಟ್ಟು ಉಂಟಲ್ಲ ಇದು ಹಾಕ್ತೇನೆ. ಸಾಕಿದು ನೆನೆದಿತ್ತು. ಇದು ಒಳ್ಳೆಯದಾಗ್ತದೆ ಚಟ್ನಿ. ಈಗ ಗ್ರೈಂಡ್ ಮಾಡ್ತಾ ಇರ್ತೇನೆ, ಫೈನ್ ಪೇಸ್ಟ್ ಮಾಡಿ ಬರುವ. ನೋಡಿ ಕೆಂಪು ಚಟ್ನಿ ರೆಡಿ ಆಯಿತು. ಹೀಗೆ ಬರ್ತದೆ ನೋಡಿ, ಹೀಗೆ ಉಂಟು. ಕಲರೆಲ್ಲ ಕರೆಕ್ಟ್ ಬಂದಿದೆ, ತುಂಬಾಗಿ ಬಂದಿದೆ ನೋಡಿ. ಈಗ ನಾವು ಉಂಟಲ್ಲ ಬಟಾಟೆ ಬಾಜಿ ಮಾಡುವ. ಈಗ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಎಲ್ಲ ಸಹ. ಈಗ ಒಂದು ಬಾಣಲೆ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ ಹಾಕೋದು. ಇದೆಲ್ಲ ನಾವು ರೆಡಿ ಮಾಡಿಟ್ಟರೆ ಬೇಗ ಮತ್ತೆ ಬಿಸಿಯಾಗಿ ಮಕ್ಕಳಿಗೆಲ್ಲ ಕೊಡಿ. ದೋಸೆ ಹಾಕಿ ಸ್ವಲ್ಪ ಸಾಸಿವೆ, ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬಟಾಟೆಯನ್ನು ಸಹ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಎಲ್ಲ ಸ್ವಲ್ಪ ಹಾಕಿದ್ರೆ ಉಂಟಲ್ಲ ಟೇಸ್ಟ್ ಒಳ್ಳೇದು ಬರ್ತದೆ. ಮತ್ತು ಕರಿಬೇವು, ಮತ್ತು ಆನಿಯನ್. ಒಂದು ಆನಿಯನ್ ತಗೊಂಡಿದ್ದೇನೆ ನಾನು. ಒಂದೇ ಬಟಾಟೆ ತಗೊಂಡದ್ದು ದೊಡ್ಡದು. ಫ್ರೈ ಮಾಡುವ. ಇದು ಒಳ್ಳೆದು ಫ್ರೈ ಮಾಡಬೇಕಾಯ್ತು. ಒಂಚೂರು ಆನಿಯನ್ ಎಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು, ಫ್ರೈ ಆಗಿ ರೋಸ್ಟ್ ಆಗಬೇಕು. ಆವಾಗ ಒಳ್ಳೇದಾಗ್ತದೆ, ರುಚಿ ಬರ್ತದೆ ಜಾಸ್ತಿ. ಎಷ್ಟು ಫ್ರೈ ಆದರೆ ಸಾಕು. ಈಗ ನಾವು ಉಂಟಲ್ಲ ನಾನು ದೊಡ್ಡದೊಂದು ಟೊಮಾಟೊ ತಗೊಂಡಿದ್ದೇನೆ. ಮತ್ತು 1-2 ಚಿಲ್ಲಿ ತಗೊಂಡಿದ್ದೇನೆ. ಟೊಮಾಟೊ ಮತ್ತು ಚಿಲ್ಲಿಯನ್ನು ಒಟ್ಟಿಗೆ ಹಾಕಿದೆ. ಬೇಯಿದು ಹೋಟೆಲ್ಗೆ ಹೋಗ್ಬೇಕಂತಿಲ್ಲ, ಅಷ್ಟು ಒಳ್ಳೆದಾಗ್ತದೆ. ನಾನು ಯಾವ ಕಾವಲಿಯಲ್ಲಿ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ.
ಈಗ ಟೊಮೆಟೊ ಒಳ್ಳೆ ಬೆಂದಿದೆ. ಈಗ ಉಂಟಲ್ಲ ಸ್ವಲ್ಪ ಇದಕ್ಕೆ ಅರಿಶಿನ ಹಾಕ್ತೇನೆ. ಅರಿಶಿನ ಹಾಕಿದೆ. ಈಗ ಇದಕ್ಕೆ ಬೇಯಿಸಿದ ಬಟಾಟೆ ಹಾಕ್ತೇನೆ. ಮಕ್ಕಳಿಗೆ ಹೀಗೆ ಹೋಟೆಲ್ನ ತರ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಸಹ ಖುಷಿಯಿಂದ ತಿಂತಾರೆ. ಮತ್ತೆ ನಾವು ಖಾಲಿ ದೋಸೆ ಮಾಡಿ ಅದಕ್ಕೆ ಚಟ್ನಿ ಮಾಡಿ ಕೊಡುವ ಬದಲು ಒಂದೊಂದ್ಸಲ ಹೀಗೆ ವೆರೈಟಿಯಾಗೆಲ್ಲ ಮಾಡಬೇಕು, ಅವಾಗ ಮಕ್ಕಳಿಗೆ ಸಹ ಖುಷಿ ಆಗ್ತದೆ. ಇದಕ್ಕೆ ಸ್ವಲ್ಪ ನಾನು ಬಿಸಿ ನೀರು ಹಾಕ್ತೇನೆ. ಇದು ಬೇಯಲಿ ಒಂಚೂರು. ಬಟಾಟೆ ಬೆಂದಿದೆ, ಇದರೊಟ್ಟಿಗೆ ಮಿಕ್ಸ್ ಆಗಬೇಕಲ್ಲ, ಸ್ವಲ್ಪ ಉಪ್ಪು ಹಾಕ್ತೇನೆ. ನಾನು ಬಟಾಟೆ ಬೇಯುವಾಗ ಸಹ ಹಾಕಿದ್ದೇನೆ ಉಪ್ಪು. ಈಗ ನೋಡ್ಕೊಂಡು ಹಾಕ್ತೇನೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡುವ. ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೇನೆ. ಆವಾಗ ಉಂಟಲ್ಲ ಬಟಾಟೆ ಬಾಜಿದ್ದು ರುಚಿ ಸ್ವಲ್ಪ ಜಾಸ್ತಿ ಆಗ್ತದೆ. ಸ್ವಲ್ಪನೇ ಹಾಕಿ, ತುಂಬ ಬೇಡ, ಒಂದು ಸ್ಪೂನ್ ಅಷ್ಟೇ. ಈಗ ಬಟಾಟೆ ಬಾಜಿ ರೆಡಿ ಆಯಿತು. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಬಾಜಿ ಮತ್ತೆ ಚಟ್ನಿ ರೆಡಿ ಮಾಡಿ ಇಟ್ಟರೆ ಉಂಟಲ್ಲ, ದೋಸೆ ಪಟ್ಟ ಹಾಕ್ತದಲ್ಲ. ಮಕ್ಕಳಿಗೆ ಸ್ಕೂಲಿಂದ ಬಂದಾಗ, ಇಲ್ಲದ್ರೆ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ಉಂಟಲ್ಲ, ಅವರೆಲ್ಲ ಸ್ಕೂಲಿಗೆಲ್ಲ ರೆಡಿ ಆದಮೇಲೆ ಹೀಗೆ ಬಿಸಿ ಬಿಸಿ ಮಾಡಿ ಕೊಟ್ಟರೆ ಮಕ್ಕಳು ಸಹ ಖುಷಿಯಿಂದ ತಿಂದುಕೊಂಡು ಹೋಗ್ತಾರೆ. ಆಯಿತು, ಬಟಾಟೆ ಬಾಜಿ ರೆಡಿ ಆಯಿತು. ಉಪ್ಪು ಎಲ್ಲ ಕರೆಕ್ಟಾಗಿದೆ, ಸಾಕು. ನೋಡಿ, ನಾನು ಮಸಾಲೆ ದೋಸೆ ಮಾಡಲಿಕ್ಕೆ ಇದೇ ಕಬ್ಬಿಣದ ಕಾವಲಿ ತಗೊಂಡಿದ್ದೇನೆ. ಇದಕ್ಕೆ ಆಯಿಲ್ ಎಲ್ಲ ಎಂತ ಸಹ ಹಾಕುದಿಲ್ಲ ಸ್ಟಾರ್ಟಿಂಗ್. ಈಗ ನೋಡಿ, ದೋಸೆ ಬಂದ ರೆಡಿ ಇತ್ತು. ನಾವು ನಾನ್ ಸ್ಟಿಕ್ಕಲ್ಲೆಲ್ಲ ಮಾಡುವ ಬದಲು ಉಂಟಲ್ಲ, ಇದರಲ್ಲೇ ಮಾಡ್ಬೋದು. ಎಣ್ಣೆ ಎಂತ ಸಹ ಹಚ್ಚಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿ ಉಂಟಲ್ಲ, ಫುಲ್ ಸ್ಪ್ರೆಡ್ ಮಾಡಿ ಹೀಗೆ. ಹೀಗೆ ಇದು ಸ್ವಲ್ಪ ದೋಸೆ ಬೇಯ್ತಾ ಬರ್ತದಲ್ಲ, ಆವಾಗ ಉಂಟಲ್ಲ ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪನೇ ಹಾಕಿ, ತುಪ್ಪ ಹಾಕಿದರೆ ಒಳ್ಳೆಯದು ಮಸಾಲೆ ದೋಸೆ ಎಲ್ಲ. ನೋಡಿ, ಸ್ವಲ್ಪ ಬೇಯ್ತಾ ಬಂತು. ಈಗ ನಾನು 1 ಸ್ಪೂನ್ ತುಪ್ಪ ಹಾಕ್ತೇನೆ ಇದಕ್ಕೆ. ಬಿಸಿ ಬಿಸಿಯೇ ಮಾಡಿ ಕೊಡಿ, ಮಕ್ಕಳಿಗೆಲ್ಲ ಒಳ್ಳೆಯದಾಗ್ತದೆ, ತಿಂತಾರೆ, ಅವರಲ್ಲಿ ಇಷ್ಟಪಟ್ಟು ತಿಂತಾರೆ. ಈಗ ತುಪ್ಪ ಹಾಕಿದ ಮೇಲೆ ಉಂಟಲ್ಲ, ನಾನು ಕೆಂಪು ಚಟ್ನಿ ಹಾಕ್ತೇನೆ. ನೋಡಿ ಹೇಗೆ ಬಂದಿದೆ ನೋಡಿ ಕೆಂಪು ಚಟ್ನಿ. ಹೋಟ್ಲಿಗೆಲ್ಲ ಹೋಗಿ ತಿನ್ಬೇಕಂತಾನೆ ಇಲ್ಲ, ಇದನ್ನು ನಾವೇ ಮನೆಯಲ್ಲಿ ಮಾಡಿ. ಇದು ಸ್ವಲ್ಪ ಸ್ವೀಟ್, ಖಾರ ಹಾಗಿರ್ತದೆ, ಹುಳಿ ಕೆಂಪು ಚಟ್ನಿ. ಈಗ ಇದಕ್ಕೆ ಒಳ್ಳೆಯದು ಕಾಯಿಲಿ. ಈಗ ಕಾಯ್ದಂದ್ರೆ ಸ್ವಲ್ಪ ರೋಸ್ಟ್ ಆಗ್ತಾ ಬರ್ತದೆ. ರೋಸ್ಟ್ ಆದಮೇಲೆ ಉಂಟಲ್ಲ, ಇದರ ಮಿಡ್ಲಲ್ಲಿ ಬಟಾಟೆ ಬಾಜಿ ಹಾಕೋದು. ಮತ್ತು ಇದಕ್ಕೆ ಚಟ್ನಿ ಬೇಕಂತಿಲ್ಲ, ಪುನಃ ನಾವು ಮೆಣಸುಕಾಯಿದ್ದೆಲ್ಲ ಚಟ್ನಿ ಮಾಡಬೇಕಂತಿಲ್ಲ ಎಂತ ಸಹ. ಇದರಲ್ಲೇ ತಿನ್ಬೋದು, ಅಷ್ಟು ಟೇಸ್ಟ್ ಆಗ್ತದೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ಹೀಗೇನೆ ಮಾಡಿಕೊಡಿ. ಡೈಲಿ ಉದ್ದಿನ ದೋಸೆ ಹಾಕೋದಕ್ಕಿಂತ ಇದೆಲ್ಲ ಮಾಡಿ ಸ್ಪೆಷಲ್ ಮಾಡಿಕೊಟ್ರೆ ನೋಡಲಿಕ್ಕೆ ಸಹ ಮಕ್ಕಳಿಗೆ ಕಲರ್ಫುಲ್ಲಾಗಿ ಕಾಣ್ತದೆ. ಕೆಂಪು ಉಂಟು, ಹಾಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಈಗ ಇದಕ್ಕೆ ಉಂಟಲ್ಲ, ನಾನು ಬಟಾಟೆ ಬಾಜಿ ಹಾಕ್ತೇನೆ. ಸ್ವಲ್ಪ ತುಪ್ಪ ಹಾಕ್ತೇನೆ ನಾನು.
ನೋಡಿ ಈಗ ತೆಗೆಯುವ ಸಾಕು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಹೋಟೆಲ್ಗೆ ಹೋಗ್ಬೇಕಂತಾನೆ ಇಲ್ಲ, ಅಷ್ಟು ಒಳ್ಳೆಯದಾಗ್ತದೆ ಮನೆಯಲ್ಲೇ ಮಾಡಿದ್ರೆ ಸಹ. ಈಗ ಇನ್ನೊಂದು ಹಾಕ್ತೇನೆ ನೋಡಿ. ಇದು ಸ್ವಲ್ಪ ಬೇಯಬೇಕು, ಇದೆಲ್ಲ ಬಬಲ್ಸ್ ಎಲ್ಲ ನಿಲ್ಲಬೇಕು. ಆವಾಗ ತುಪ್ಪ ಹಾಕಿ ಮೊದಲಿಗೆ. ಸ್ವಲ್ಪ ರೋಸ್ಟ್ ಆದಮೇಲೆ ಬಾಜಿ ಹಾಕಬೇಕು ಮಿಡ್ಲಿಗೆ. ಇಲ್ಲ, ಬಾಜಿ ಎಲ್ಲ ಆಲ್ರೆಡಿ ರೆಡಿಯಾಗಿ ಬೆಂದಿರ್ತದಲ್ಲ, ಕೆಂಪು ಚಟ್ನಿ ಇದ್ದೊಂಚೂರು ಹಸಿ ಎಲ್ಲ ಹಾಕೋದಲ್ಲ, ಅದರದ್ದು ಸ್ಮೆಲ್ ಹೋದಾಗ ಹೀಗೆ ಬಾಜಿ ಹಾಕಿದರೆ ಆಯಿತು. ಸ್ವಲ್ಪ ಕಾಯಿಲೆ ನೋಡಿ, ಇದು ಸಹ ಆಯಿತು. ಎಷ್ಟು ಕ್ರಿಸ್ಪಿಯಾಗಿ ಬರ್ತದೆ ನೋಡಿ, ರೋಸ್ಟ್ ಆಗಿ ಬರ್ತದೆ. ನೋಡಿ, ನಾನೀಗ ಮಕ್ಕಳಿಗೆ ಕೊಡ್ತೇನೆ. ಇಷ್ಟು ನೋಡಿ ಹೇಗೆ ಬಂದಿದೆ ನೋಡಿ, ಎಷ್ಟು ಒಳ್ಳೆಯದಾಗ್ತದೆ. ಕ್ರಿಸ್ಪಿಸ್ ಉಂಟು ನೋಡಿ, ಕ್ರಿಸ್ಪಿಸ್ ಉಂಟು. ಹೀಗೆಯೇ ನೀವು ಸಹ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡಿ ಮನೆಯಲ್ಲಿಯೇ. ಮತ್ತೆಂತ ಗೊತ್ತುಂಟು, ಬಿಸಿ ಬಿಸಿಯಾಗಿ ತಿಂದು ನಮ್ಮ ಆರೋಗ್ಯ ಸಹ ಒಳ್ಳೆಯದಿರ್ತದೆ. ಆಯಿತು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.